the previous class. Hope you enjoyed the previous lessons. Yes or no, children? Yes. Now today we will be learning more about a precious soil. Soil ಅಂದ್ರೆ ಏನು? Soil ಅಂದರೆ ಮಣ್ಣು ಅಲ್ವಾ? ಮಣ್ಣು. ಸ್ಯಾಂಡ್ ಅಂದರೆ ಏನು? ಮರಳು. So this is what you will be learning in this class. ಸಾಯಿಲ್ ಹೇಗೆ ಫಾರ್ಮ್ ಆಯಿತು, ಯಾವ್ಯಾವ ಥರ ಟೈಪ್ ಆಫ್ ಸಾಯಿಲ್ಸ್ ಇದೆ, ಆಮೇಲೆ ಅದರಿಂದ ಏನು ಯೂಸು, ಏನು ಮಾಡ್ತೀವಿ, ಹೇಗೆ ಬಂತು ಅನ್ನೋದನ್ನ ವಿಲ್ ಲರ್ನ್ ಇನ್ ದಿಸ್ ಲೆಸನ್. ವಾಟ್ ಇಟ್ ಚಿಲ್ಡ್ರನ್? ಎಸ್. ಬಿಫೋರ್ ದಟ್ ಜಸ್ಟ್ ವಿಲ್ ವಾರ್ಮ್ ಅಪ್ ವಿತ್ ಫ್ಯೂ ಆಕ್ಟಿವಿಟಿ. ಓಕೆ, ಕ್ಯಾನ್ ಯು ಟೆಲ್ ಮಿ ವಾಟ್ ಇಸ್ ದಿಸ್? REAEW. What is this? Answer on this. WATER. Water. Yes. Next is SIOL. What is that? Soil. 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 Next is UOLCD. What is that? Cloud. 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 CRKO. What is that? ROCK. So just this is a warm up for you. Okay. This is answering word. If we rearrange this, we get as a water. Rearrange this, we got soil. Rearrange this, we got cloud. Rearrange this, we got as a rock. Okay. Now I said we'll be learning more about the soil. Now today's topic. Now first one we'll learn about the soil formation. What is that? Soil formation. What do you mean by soil formation? Okay. So Earth is the only planet where life is existed. So we have learned in many classes. ನಾವಿರೋದು ಎಲ್ಲಿ ವಾಸ ಮಾಡ್ತಿರೋದು? ಭೂಮಿಯಲ್ಲಿ. ಸೊ ಇಲ್ಲೊಂದೇ ನಾವು ಆಲ್ಮೋಸ್ಟ್ ಆಲ್ ಲಿವಿಂಗ್ ಥಿಂಗ್ಸ್ ಅಂಡ್ ಆಲ್ ವಿ ಕ್ಯಾನ್ ಸಿ ಇನ್ ಅರ್ತ್ ಅಲ್ವಾ? ಲಿವಿಂಗ್ ಥಿಂಗ್ಸ್ ವಿ ಕ್ಯಾನ್ ಸಿ, ನಾನ್ ಲಿವಿಂಗ್ ಥಿಂಗ್ಸ್, ಬಟ್ ಹಿಯರ್ ಓನ್ಲಿ ವಿ ಹ್ಯಾವ್ ಗಾಟ್ ಲೈಫ್. ಇಲ್ಲಿ ಕರೆಕ್ಟಾಗಿ ಯಾಕಂದರೆ ಸರ್ಟನ್ ಅಮೌಂಟ್ ಆಫ್ ಆಕ್ಸಿಜನ್ ಸಿಗ್ತಾ ಇರೋದು, ನಮಗೆ ಉಸಿರಾಡೋಕ್ಕೆ ಗಾಳಿ ಸಿಗ್ತಾ ಇರೋದೆಲ್ಲ ಇದು ಒಂದರಲ್ಲೇ, ಅದರಲ್ಲಿ ಅರ್ತ್ ಅವರ್ ಪ್ಲಾನೆಟ್. ಓಕೆ. ಸೊ ಹಿಯರ್ ದೇರ್ ಆರ್ ಮೆನಿ ಥಿಂಗ್ಸ್. ಇಲ್ಲಿ ಎಷ್ಟು ಥರ ನೋಡ್ಬೋದು ಅಂದರೆ ವಿ ಸಿ ಪ್ಲೇಸ್ ವಿತ್ ವಾಟರ್, ಹಿಲ್, ಮೌಂಟೇನ್, ರಾಕ್, ಡೆಸರ್ಟ್ ಅಂದರೆ ಬೆಟ್ಟ, ಗುಡ್ಡ, ಗಿರಿ, ಹಾಗೂ ನೀರು, ನದಿ, ಆಮೇಲೆ ಹೌಸ್ ಆ್ಯಂಡ್ ಮರುಭೂಮಿ ಅಂತ ಹೇಳ್ತೀವಿ. ಮರುಭೂಮಿ ಇಸ್ ಎ ಡೆಸರ್ಟ್. ಇಟ್ಸ್ ಲೈಕ್ ಎ ಡ್ರಾಫ್ಟ್ ಪ್ಲೇಸ್, ಏನೂ ಇರೋದಿಲ್ಲ. ಓಕೆ. ಇದನ್ನೆಲ್ಲ ನೋಡ್ತೀವಿ ಯಾವುದರಲ್ಲಿ? ಇನ್ನು ಅರ್ತ್, ಭೂಮಿಯಲ್ಲಿ ಇದನ್ನೆಲ್ಲ ನೋಡ್ತೀವಿ. ಓಕೆ. ಬಟ್ primarily they said there was no life on earth. ಅಂದರೆ ಮುಂಚೆ thousands years ago, ಅಂದರೆ thousands years ago, long back, they used to say there was no life on earth. ಯಾವುದರಲ್ಲಿ? ಅರ್ಥಲ್ಲಿ ಲೈಫ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. They said there was no life on earth. ಸೊ ಅರ್ಥಲ್ಲಿ ಲೈಫ್ ಇಲ್ಲ, ದೇರ್ ವಾಸ್ ನೋ ಲೈಫ್, ಓನ್ಲಿ ರಾಕ್ಸ್ ವೇರ್ ಪ್ರೆಸೆಂಟ್. ಏನು? ರಾಕ್ಸ್ ಮಾತ್ರ ಇತ್ತು, ಲೈಫ್ ಇರಲಿಲ್ಲ. ಓನ್ಲಿ ಅರ್ಥಲ್ಲಿ ಲೈಫ್ ಇರಲಿಲ್ಲ, ಓನ್ಲಿ ರಾಕ್ಸ್ ವಾರ್ ದೇರ್. ಅದೇನಾಗ್ತಿತ್ತು? ಡ್ಯೂ ಟು ದಿ ಸನ್ಸ್ ಹೀಟ್. ಯಾವುದರಿಂದ? ಸೂರ್ಯನ ಶಾಖದಿಂದ. ಸನ್ಸ್ ಹೀಟ್. ರಾಕ್ಸ್ ಬರ್ತಾರ, ಕಲ್ಲುಗಳು, ಬಿಗ್ ಸ್ಟೋನ್, ರಾಕ್ ಸ್ಟೋನ್ ಏನಾಯಿತು? ಈ ಸಣ್ಣ ಶಾಖದಿಂದ ಇವೆಲ್ಲ ಸಣ್ಣ ಬಿಸಿಲು ಹೀಟಿಗೆ ಇಮೇಲೆ ಹೀಟ್ ತಾಗಿ ಹಾಗೆ ಮಳೆ, ಡ್ಯೂ ಟು ದಿ ರೈನ್, ವಿಂಡ್ ಏನಾಯಿತು? ಎಲ್ಲ ಕಲ್ಲುಗಳು ಏನಾಯಿತು? ಎಲ್ಲ ಒಟ್ಟೊಟ್ಟಿಗೆ ಜಾಯಿನ್ ಆಗೋದು, ಪುಡಿ ಆಗೋದು, ಎಲ್ಲ ಬ್ರೋಕನ್ ಇಟ್ಟೆ ಸ್ಮಾಲ್ ಪೀಸಸ್. ಬ್ರೋಕನ್ ದ ರಾಕ್ ಇಟ್ಟೆ ಸ್ಮಾಲ್ ಪೀಸಸ್. ಈ ಥರ ದೊಡ್ಡ ಬಂಡೆ ಗುಡ್ಡಗಳೇನಾಯಿತು? ಎಲ್ಲ ಹೊಡೆದು ಕ್ರ್ಯಾಕ್ ಥರ ಆಗಿ ಎಲ್ಲ ಸ್ಮಾಲ್ ಪೀಸಸ್ ಆಗಿ ಸೆಗ್ರಿಗೇಟ್ ಆಯಿತು. ಕ್ಯಾನ್ ಯು ಸಿ ಹಿಯರ್? ಎಸ್, ದಿಸ್ ಹ್ಯಾಸ್ ಬಿನ್ ಸೆಗ್ರಿಗೇಟೆಡ್ ಇಂಟು ಸ್ಮಾಲ್ ಪೀಸಸ್. ಈ ಥರ ಸಣ್ಣ ಪೀಸಸ್
ಪೀಸಸ್ಗಳು ಆಯಿತು. ಆಮೇಲೆ ಈ ಸಣ್ಣ ಕಲ್ಲುಗಳೇನಾಯಿತು, ರಬ್ ಮಾಡಿ ರಬ್ ಮಾಡಿ ರಬ್ ಮಾಡಿ ರಬ್ ಮಾಡಿ ಸ್ಮಾಲ್ ಪಾರ್ಟಿಕಲ್ಸ್ ಥರ ಈ ಥರ. ಕ್ಯಾನ್ ಯು ಸಿ ಹಿಯರ್? Can you see here, children? Yes. This small stone again, two rocks joined up together and formed into small particles ತರ ಆಗಿ ಅದನ್ನ this particles made into a soil. Okay. ಏನು ಗೊತ್ತಾ, the smaller rocks rubbed against each other and formed a soil. ಈ ಎರಡು ಏನಾಯಿತು, ಮಳೆ ಗಾಳಿ ಎಲ್ಲ ಬಂದು ಇದ್ರ ಮೇಲೆ ಬಿದ್ದು ಸಣ್ಣ ಸಿಕ್ಕ ಡಬ್ಬಾಗಿ ಅಲ್ಲೋಗಿ ಇಲ್ಲೋಗಿ ಬಿದ್ದು ಇದ್ರ ಪುಡಿ ಪುಡಿ ಆಗಿ ಸಾಯಿಲ್ ಫಾರ್ಮ್ ಆಯಿತು. ದಿಸ್ ಈಸ್ ವಾಟ್ ಸಾಯಿಲ್ ಹ್ಯಾಸ್, ಹೌ ದ ಸಾಯಿಲ್ ಹ್ಯಾಸ್ ಫಾರ್ಮ್. ಸೊ ಪ್ರೀವಿಯಸ್ಲಿ ಅರ್ಥಲ್ಲಿ ಲೈಫ್ ಇರಲಿಲ್ಲ, ಓನ್ಲಿ ರಾಕ್ ಮಾತ್ರ, ಕಲ್ಲು ಬಂಡೆಗಳು ಮಾತ್ರ ಇತ್ತು. ಆಮೇಲೆ ಹೀಟು ಮಳೆಯಿಂದ ಆಮೇಲೆ ಸನ್ ಹೀಟಿಂದ ಬಂದು ಇದೆಲ್ಲ ಬ್ರೇಕಪ್ ಆಗಿ ಸ್ಮಾಲ್ ಪುಡಿ ಹಾಕಿ ಆಮೇಲೆ ಇದು ಸಾಯಿಲ್ ಫಾರ್ಮ್ ಆಗಿದೆ. ದೆನ್ ಓನ್ಲಿ ವಿ ಸ್ಟಾರ್ಟೆಡ್ ಟು ಲಿವ್, ಆ್ಯನಿಮಲ್ಸ್, ಪ್ಲಾಂಟ್ಸ್, ಎವ್ರಿಥಿಂಗ್ ಸ್ಟಾರ್ಟೆಡ್ ಟು ಗ್ರೋ ಅಲ್ವಾ. ಸಾಯಿಲ್ ತುಂಬ ಇಂಪಾರ್ಟೆಂಟ್ ಅಲ್ವಾ ಗಿಡ ಮರ ಬೆಳೆಸೋದಕ್ಕೆ. ಎಸ್, ಮರ ಗಿಡ ಬೆಳೆಸೋದಕ್ಕೆ ಸಾಯಿಲ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಓಕೆ, ದಿಸ್ ಇಸ್ ವಾಟ್ ಸಾಯಿಲ್ ಹ್ಯಾಸ್ ಫಾರ್ಮ್ಡ್. Now next is, what does soil contains? What does soil contains? Soil ಅಂದರೆ ಗೊತ್ತು, ನಾನು ತೋರಿಸಿದೆ, ಮಣ್ಣು ಹೇಗೆ ಅದರಲ್ಲಿ ಏನೇನು ಇದೆ ಅನ್ನೋದು ನಮಗೆ ಗೊತ್ತಿಲ್ಲ ಅಲ್ವಾ. ಸೊ ಇಲ್ಲಿ ವಿಲ್ ಡೂ ಎ ಸ್ಮಾಲ್ ಎಕ್ಸ್ಪೆರಿಮೆಂಟ್, ವಾಟ್ ಆ್ಯಂಡ್ ಆಲ್ ಪ್ರೆಸೆಂಟ್ ಇನ್ ದ ಸಾಯಿಲ್. ಸೊ ವಿ ನೋ ಹೌ ದ ಸಾಯಿಲ್ ಎಸ್ ಫಾರ್ಮ್. ಸಾಯಿಲ್ ಹೇಗೆ ಬಂತು ಅಂತ ಗೊತ್ತಾಯಿತು ಅಲ್ವಾ. ಸನ್ಸೀಟಿಂದ, ರೈನ್ ಆ್ಯಂಡ್ ವಿಂಡಿಂದ ಇದು ಎಲ್ಲ ಸೇರಿ ದೊಡ್ಡ ಕಲ್ಲ ಪುಡಿ ಮಾಡಿ ಸ್ಮಾಲ್ ಪೀಸಸ್ ಆಗಿ ಬಂತು. ಸೊ ಹಿಯರ್ ವಿ ಡೋಂಟ್ ನೋ ವಾಟ್ ಈಸ್ ದೇರ್ ಇನ್ ದ ಸಾಯಿಲ್. We'll learn more what the soil contains. Okay. Now take a jar. Okay. Take this jar, children. Take a jar and take some few. What is this? A garden soil. ಕಾಣಿಸ್ತಿದೆಯಾ? ಮಣ್ಣು ಎಲ್ಲ ಸೇರಿ ಗಾರ್ಡನ್ ಸಾಯಿಲ್. ಅಂದರೆ ಹೊರಗಡೆಯಿಂದ ಮನೆಯಿಂದ ಸಿಗುವಂಥ ಮಣ್ಣುಗಳನ್ನ ತಗೊಳ್ಳೋದು. pour it in a here. Okay, can you see it? I have poured here. ಇದನ್ನು ಹಾಕಿದ್ದೀನಿ. Can you see here? Yes, I have mixed a few garden soil. I had emptied here. I had taken the garden soil here. ಗಾರ್ಡನ್ ಸಾಯಿಲ್ನ ತಗೊಂಡು ಅದನ್ನೇನು ಮಾಡಿದ್ದೀನಿ, ಒಂದು ಗ್ಲಾಸ್ ಜಾರ್ಗೆ, ಟ್ರಾನ್ಸ್ಪರೆಂಟ್ ಗ್ಲಾಸ್ ಜಾರ್ಗೆ ಹಾಕಿದ್ದೀನಿ. ಓಕೆ, ಗಾಟ್ ಇಟ್. ನಾವು ವಾಟ್ ವಿ ಆರ್ ಗೋಯಿಂಗ್ ಟು ಡೂ, ವಿ ಆರ್ ಗೋಯಿಂಗ್ ಟು ಆ್ಯಡ್, ವಾಟ್ ಈಸ್ ದಿಸ್, ವಾಟರ್. See, when I put the water, can you see the air bubble is forming? So beautifully you can see. Can you see, children, bubbles? Yes. Now mix it well. The garden soil nicely. Stir it nicely. You can add some more water till the top, and you can see I have mixed the garden soil and water. Now we have to not disturb it for a few minutes. Okay, few minutes we are not supposed to shake or anything. We should not disturb. We have to keep undisturbed. Okay, we have to keep undisturbed the soil, the mixture of a garden soil. Okay, I took a garden soil. Just I have placed a transparent jar. And I have poured the water in it. So now it must not be disturbed. We have to leave for few minutes undisturbed. Without disturbing it, we will come to know what and all it is there. Okay, if you see here, a big stones pebble can be settled down. Can you see? A big stones are settled down. So the big stone has been
settled down. Okay, without disturbing, if you see, it is settled down. A big stone or settled down. Can you see that? Big stone. Still it takes time. Big stones are settled down. That is called gravel. What is that? Gravel. G-R-A-V-E-L. Gravel. That is the down part. It is a gravel. It is a just a broken pieces of rock. It's a just a broken pieces of rocks. It is settled down. Just above that, fine sand. ಇಲ್ಲಿ ದಪ್ಪ ದಪ್ಪ ಕಲ್ಲು ಕಾಣುತ್ತೆ, ಅದಕ್ಕಿಂತ ಸ್ವಲ್ಪ ಮೇಲೋದ್ರೆ ಸ್ವಲ್ಪ ದಪ್ಪ ಸ್ಯಾಂಡ್ ಕಾಣುತ್ತೆ. That is also a small broken rocks only. ಅದನ್ನು broken rocks. Okay, next one is we get as a sand. Third one is clay. Clay is nothing but what? Mannu. It is settled up. Just it takes time, children. It is settling up. After that, next is a muddy water. You can see here muddy water. After that, clay is muddy water. Muddy water is transparent, so it is mixed up. Muddy water, can you see here? This is a muddy water. It's mixed up. It's moving. It's a lighter. It won't stay back. Okay, floating in water. It does not settle. A muddy water ಇದೆಯಲ್ಲ ಅದು it don't settle. ಅದ್ರ ಜೊತೆ ನಿಂತ್ಕೊಳ್ಳಲ್ಲ. It mix ಆಗ್ತಾ ಇರುತ್ತೆ. ಯಾಕಂದರೆ ಎಲ್ಲ ಕಲ್ಲು ಮಣ್ಣು ಎಲ್ಲ ಮಿಕ್ಸ್ ಆಗ್ತಿರುತ್ತೆ. And apart from that, one more thing is there. If you notice here, can you see here, children? A small like a dust particle. Can you see here? ಕಾಣುತ್ತೆ ಲೈಟಾಗಿ ಫ್ಲೋಟಿಂಗ್. Can you see here? Here. Can you see here? ಅದನ್ನು humus. H-U-M-U-S. It's very important. Remember it as H-U-M-U-S. This is humus. The last particle you can see. Top of the glass, it is like this. It's very light. It will be floating. It's very light, children. You can see here side. Can you see here in the side? It's very light. It's a floating. It's floating. Okay. What is humus? What is humus? It is nothing but remaining part of the dead animals. Remaining part of the dead animals. Many plants and animals dies. Okay, that will be mixed up with the soil, and it is a very good nutrients. Okay, this is very good nutrients. ಗೊಬ್ಬರ ಅಂತ ಹೇಳ್ತೀವಲ್ಲ, ವೆರಿ ಗುಡ್ ಫಾರ್ ಫರ್ಟಿಲೈಸರ್. ಅಂದರೆ ಮೆನ್ಯೂರ್ ಗೊಬ್ಬರ ಮಾಡೋದಕ್ಕೆ ತುಂಬ ಒಳ್ಳೆಯದಿದು. ಯಾಕೆಂದರೆ ಡೆಡ್ ಆ್ಯಂಡ್ ಡೀಕೇಯಿಂಗ್ ಮ್ಯಾಟರ್ಸ್ ವಿಲ್ ಸೆಟಲ್. ದಟ್ ಇಸ್ ನಥಿಂಗ್ ಬಟ್ ಹ್ಯೂಮಸ್ ಅಂತ ಹೇಳ್ತೀವಿ. ಡೆಡ್ ಆ್ಯಂಡ್ ಡೀಕೇ ಆಲ್ ಕಂಟೆಂಟ್ಸ್ to grow a plant. Okay, to grow a plant we need humus. Humus is very important. So we had taken the jar. Yes, no children? We had taken a jar. First settle down with the gravel. Gravel. It was heavy things. It settled down. Next was small particles only of that one. Smaller particles. It was sand. Next was sticky. It was clay. Again transparent. That was muddy water. Last was it was floating, a paper like the dead and decaying matters. That is humus. H-U-M-U-S. What does soil contains? I said what does soil contains. These are the things soil contains. Gravel, G-R-A-V-E-L, gravel.
It's a thick broken rock materials. It cannot float. ದಪ್ಪ ಭಾರ ಇರೋದ್ರಿಂದ, ಕಲ್ಲು ಭಾರ ಇರೋದ್ರಿಂದ ಇಟ್ ವಿಲ್ ಸೆಟಲ್ ಡೌನ್. ಅದಕ್ಕಿಂತ ಸ್ವಲ್ಪ ಲೈಟರ್ ಆಗಿರೋದು ಅದು ಮೇಲ್ಗಡೆ ಬಂತು. ಅದಕ್ಕಿಂತ ಸ್ವಲ್ಪ ಲೈಟ್ ಅಂಡ್ ಫೈನ್ ಪೇಸ್ಟ್ ಆಫ್ ದಿ ರಾಕ್ ಉಂಟು, ಬ್ರೋಕನ್ ಪೀಸಸ್ ಆಫ್ ರಾಕ್, ಅದು ಕ್ಲಿಯರ್ ಆಯಿತು. ನೆಕ್ಸ್ಟ್ ಮಡ್ಡಿ, ಅದಕ್ಕಿಂತ ಫೈನ್ ಪೇಸ್ಟ್, ಇಟ್ ಕೆನಾಟ್ ಬಿ ಸೆಟಲ್ ಡೌನ್, ಸೊ ಇಟ್ ಇಸ್ ಫ್ಲೋಟಿಂಗ್, ದಟ್ ಈಸ್ ಕಾಲ್ಡ್ ಅ ಮಡ್ಡಿ ವಾಟರ್. ನೆಕ್ಸ್ಟ್ ಇಸ್ ಹ್ಯೂಮಸ್, ತುಂಬ ಲೈಟ್ ಎಲೆ ಥರ ಎಲ್ಲ ಇರುತ್ತೆ, ಅದು ಡೆಡ್ ಆ್ಯಂಡ್ ಡೀಕೇಯಿಂಗ್ ಮ್ಯಾಟರ್, ಗಿಡ ಬೆಳೆಸೋಕ್ಕೆ, ಗೊಬ್ಬರ ಮಾಡೋದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ದಿಸ್ ಆರ್ ದ ಥಿಂಗ್ಸ್ ಅ ಸಾಯಿಲ್ ಕಂಟೇನ್ಸ್. ಸೊ ಫಸ್ಟ್ ವಿ ಲರ್ನ್ ಹೌ ಅ ಸಾಯಿಲ್ ಫಾರ್ಮ್ and what does soil contains. What does soil contains? So soil also contains water, children. Soil also contains water. Yeah, at home you do one experiment, children. Take a pan ಒಳಗೆ ಮಣ್ಣು ಹಾಕ್ರಿ, ಮರಳು ಹಾಕ್ರಿ, ಹೀಟ್ ಮಾಡಿ, ಹಾಗೆ you close the lid and keep. After some time if you see it will be a wet, okay, ಸ್ವಲ್ಪ ಬೇವತಂಗಿರುತ್ತೆ, so it will be having a wet part. This you can do. So many of them have tried, I think, during this lockdown time. Mama used to prepare. Those who don't have the oven for to bake the cake, many of them have tried this, pouring a sand on the cooker. After that they will replace the vessel, so it takes the heat, it absorbs the heat, and you can see the moisture content also will be present in it. Okay, ಸ್ವಲ್ಪ ಬೇವುತ್ತೆ ಇದೆ, moisture content ಇರುತ್ತೆ. Okay, that is, these are the things soil contains. Got it, children? Gravel, sand, clay, muddy water and humus. Humus is very important. Okay, these are the things we find in the types of soil. The next one, we move on to the next one. We move on to what, children? As well, we learn the third topic is types of soil. First one, that is sandy soil. Second one is clayey soil, CLAY. Loamy soil, LOAMY, loamy. Sandy soil. Sandy soil almost you find in a hot desert place in Rajasthan, and you can say where Marlu Bhumi anta heltivalla alli. It's a very hot. Sandy particles are slightly bigger than size. Okay, ಸ್ವಲ್ಪ ದಪ್ಪ ಮರಳು ಕಾಳುಗಳ ಥರ ಇರುತ್ತೆ, ಮಣ್ಣು ಬಂದು ಕಾಳು ಸೈಜ್ ಥರ ಇರುತ್ತೆ ಸಾಯಿಲ್. ಇದೆಲ್ಲಿ ಪ್ರೆಸೆಂಟ್ ಆಗಿರ್ತಿಲ್ಲ, ಆಲ್ಮೋಸ್ಟ್ ನಿಯರ್ ಸೀ ಶೋರ್, ಅಂದರೆ ಸೀ ಶೋರ್, ಬೀಚ್ ಹತ್ರ ನೋಡಿದ್ರೆ ಮರಳು ಸಿಗುತ್ತೆ. ಇದು ಪ್ರೆಸೆಂಟ್ ಇರುತ್ತೆ, ಸ್ಯಾಂಡಿ ಸಾಯಿಲ್ ಇಸ್ ಪ್ರೆಸೆಂಟ್ ನಿಯರ್ ದಿ ಬೀಚ್ ಸೈಡ್. ಬೀಚು ಮೇಲೆ ಮರಳು ಮೇಲೆ ಇಟ್ಸ್ ವೆರಿ ಹಾಟ್, ಸ್ವಲ್ಪ ದಪ್ಪನೇ ಇರುತ್ತೆ ಸ್ಯಾಂಡಿ ಸಾಯಿಲ್ನಲ್ಲಿ. ಕ್ಲೇ ಸಾಯಿಲ್ ಆಲ್ಮೋಸ್ಟ್ ಎವ್ರಿಬಡಿ ಹ್ಯಾವ್ ಸೀನ್. ಇಟ್ ಈಸ್ ಯೂಸ್ ಟು ಮೇಕ್ ಎ ಥಿಂಗ್ಸ್ ಫಾರ್ ಅವರ್ ಹ್ಯೂಮನ್ ಬೀಯಿಂಗ್ಸ್. ನಮಗೆ ಪರ್ಪಸ್ ಆಗುತ್ತೆ ಅದು. ಏನಂದರೆ ಕ್ಲೇ ಸಾಯಿಲ್ ಜೇಡಿ ಮಣ್ಣು ಅಂತಾರೆ, ಸ್ಟಿಕ್ಕಿಯಾಗಿ ಮಣ್ಣಿರುತ್ತೆ. ಇದರಲ್ಲಿ ಬಂದು ನಾವು ಏನು ಮಾಡ್ತೀವಿ ಅಂದರೆ ವಿ ಮೇಕ್ ಎ ಪಾಟ್ಸ್ ಮಾಡ್ತೀವಿ. ಕಲರ್ ಡಿಸೈನ್ ಕಪ್ಸ್ ಮಾಡ್ತೀವಿ. ಸೊ ಇಟ್ ಈಸ್ ಯೂಸ್ ಟು ಮೇಕ್ ಪಾಟ್ಸ್. ಕುಂಬಾರ ಯೂಸ್ ಮಾಡ್ತಾ ಇರ್ತಾರೆ, ಹಾಕಿ ಬೀಳಲ್ಲಿ ಹಾಕಿ ರೊಟೇಟ್ ಮಾಡ್ತಾ ಇರ್ತಾರೆ, ಮಾಡಿ ಮಡಿಕೆ ಮಾಡ್ತಾರೆ. ಅದರಲ್ಲಿ ನೀರನ್ನ ಸ್ಟೋರೇಜ್ ಮಾಡ್ಬೋದು. ಆ್ಯಂಡ್ ದಟ್ ಸಾಯಿಲ್ ಆಲ್ಸೋ ವಿಲ್ ಬಿ ವೆರಿ ಕೂಲ್, ಚಿಲ್ಡ್ರನ್, ವೆರಿ ಕೂಲ್. ಮಡಿಕೆ ನೀರು ಕುಡಿದ್ರೆ ತುಂಬ ತಣ್ಣಗಿರುತ್ತೆ ಅಂತ ಹೇಳ್ತೀವಿ. ಸೊ ದಿಸ್ ಕ್ಲೇ ಸಾಯಿಲ್ ಇಸ್ ಯೂಸ್ ಫಾರ್ ಟು ಮೇಕಿಂಗ್ ಪಾಟ್. ಓಕೆ, ಕ್ಲೇ ಸಾಯಿಲ್ ಜೇಡಿ ಮಣ್ಣು ಸ್ವಲ್ಪ ಮೆತ್ತಿಗಿರುತ್ತೆ, ಚಿಕ್ಕದಾಗಿರುತ್ತೆ. ಅದನ್ನು ನಾವೇನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ವಿ ಯೂಸ್ ಟು ಮೇಕ್ ಅ ವಾಟ್ pots. Sandy soil almost we find in a desert place. Rajasthan le camel ಎಲ್ಲ ಓಡಾಡಕ್ಕೆ. So we find there, and that soil will be very thick, little bit compared to ಈ ಮಣ್ಣಿಗೆ ಹೋಲಿಸಿದ್ರೆ ಅದು ತುಂಬ ದಪ್ಪ ಕಾಳು ಥರ ಇರುತ್ತೆ. And loamy soil is nothing but a very good mixture of clay. ಇದು ಏನಂದ್ರೆ clay ಮಿಕ್ಸ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ humus. It is a mixture of humus. It is a mixture of humus.
ಲೂಮಿ ಸಾಯಿಲ್ ಬಂದ್ಬಿಟ್ಟು ಕ್ಲೇರು ಮಿಕ್ಸ್ ಆಗಿ ಹ್ಯೂಮಸ್ ಮಿಕ್ಸ್ ಆಗುತ್ತೆ. ಇದು ಏನಕ್ಕೆ ಯೂಸ್ ಅಂತಂದರೆ ಇದು ನಾವು ದಿನನಿತ್ಯದ ತರಕಾರಿಗಳನ್ನ ಗಿಡಗಳನ್ನ ಬೆಳೆಸೋದಕ್ಕೆ ತುಂಬ ಯೂಸ್ ಆಗುತ್ತೆ. ಇದರಿಂದ ನಾವು ಗಿಡಗಳನ್ನ ಚೆನ್ನಾಗಿ ಬೆಳ್ಬೋದು. ಯಾಕಂದರೆ ಹ್ಯೂಮಸ್ ಇಂದ ಇಟ್ ಈಸ್ ಎ ಡೆಡ್ ಆ್ಯಂಡ್ ಡಿಕೇಯಿಂಗ್ ಮ್ಯಾಟರ್ ಅಂತಂದರೆ ಸತ್ತಿರುವಂಥ ಏನು ಸತ್ತು ಮತ್ತು ಕೊಳ್ತಿರುವಂಥ ಆನಿಮಲ್ಸು, ಲೀಫು, ಗಿಡಗಳು ಮತ್ತು ಪ್ರಾಣಿಗಳಿಂದ ಸಿಗುವಂಥ ಗೊಬ್ಬರನ ಇದು ಮಾಡೋದು. ಇಟ್ಸ್ ಎ ನ್ಯಾಚುರಲ್ ಥಿಂಗ್. ಓಕೆ, ಇಟ್ಸ್ ಎ ನ್ಯಾಚುರಲ್ ಇದರಿಂದ ಮಾಡುವಂಥದ್ದು, ಇದರಿಂದ ಸಿಗುವಂಥದ್ದು ಲೂಮಿ ಸಾಯಿಲ್. ಸೊ ಇಟ್ಸ್ ಎ ವೆರಿ ಗುಡ್ ಟು ಗ್ರೋ ಎ ಪ್ಲಾಂಟ್ಸ್. ಸೊ ಇದು ಒಂದೊಂದೇ ಡಿಫ್ರೆಂಟ್ ಪ್ಲೇಸ್ ಆರ್ ಡಿಫ್ರೆಂಟ್ ಟೈಪ್ ಆಫ್ ಸಾಯಿಲ್ಸ್ ಆರ್ ನೀಡೆಡ್ ಟು ಗ್ರೋ ಎ ಡಿಫ್ರೆಂಟ್ ಕ್ರಾಪ್ಸ್. ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಯಿಲ್, ಬೇರೆ ಬೇರೆ ಥರದ ಸಾಯಿಲ್, ಬೇರೆ ಬೇರೆ ಥರದ ಏನು ಗಿಡಗಳನ್ನ ಬೆಳೆಸೋಕ್ಕೆ ನಾವು ಯೂಸ್ ಮಾಡ್ತೀವಿ. ಓಕೆ, ನಾಟ್ ಓನ್ಲಿ ಒನ್ ಥಿಂಗ್ ಬಟ್ ಎವ್ರಿವೇರ್ ವಿ ಸಿ ಸಾಯಿಲ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ ಅಬ್ಸರ್ವ್ಸ್ ವಾಟರ್ ಆ್ಯಂಡ್ ಗಿವ್ಸ್ ದಿ ಗುಡ್ ಮೆನ್ಯೂರ್. ಅಂದರೆ ಲೂಮಿ ಸಾಯಿಲ್ ಹಾಕೋದ್ರಿಂದ ನೀವು ಗೊಬ್ಬರ ಹಾಕೋದು ಬೇಡ, ಗೊಬ್ಬರ ಜೊತೆ ಮಿಕ್ಸ್ ಆಗಿ ಇರೋವಂಥದ್ದು. ಸೊ ಟು ಗ್ರೋ ಎ ಪ್ಲಾಂಟ್ ಯು ನೀಡ್ ಎ ಲೂಮಿ ಸಾಯಿಲ್. ಮೆನ್ಯೂರ್ ಅಂತ ಹೇಳಿದೆ. ಮೆನ್ಯೂರ್ ಗೊಬ್ಬರಕ್ಕೆ ಏನೇನು ಸಿಗುತ್ತೆ ಅಂತಂದರೆ ಕೌಡಂಗ್ ಅಂತೀವಿ. ಕೌಡಂಗ್ ಬಂದು ಸಗಣಿ ಆ್ಯಂಡ್ ಡೆಡ್ ಲೀವ್ಸ್ ಅಂದರೆ ಕೊಳ್ತೋಗಿರೋ ಎಲೆಗಳಿಗೆ ಸೇರಿ ಅದನ್ನು ಮಾಡೋಂಥದ್ದು ಮೆನ್ಯೂರ್ ಗೊಬ್ಬರನ ಅದರಿಂದ ಮಾಡ್ತೀವಿ. ಡೆಡ್ ಮೀನ್ಸ್ ಡೆಡ್ ಲೀವ್ಸ್ ಅಂತಂದರೆ ಸತ್ತೋಗಿರೋವಂಥ ಲೀವ್ಸ್, ಸತ್ತೋಗಿರೋದಂದರೆ ಕೊಳ್ತಿರೋಂಥ ಲೀವ್ಸಿಗೆ. ಹಾಗೆ ಇನ್ನೇನು ಯೂಸ್ ಮಾಡ್ತೀವಿ, ಸಗಣಿನ ಯೂಸ್ ಮಾಡ್ತೀವಿ. ದಟ್ ಈಸ್ ವೆರಿ ನ್ಯಾಚುರಲ್. ಯಾಕಂದರೆ ಹಸುವಿಂದ ಸಿಗುವಂಥದ್ದೇ ಗೊಬ್ಬರವನ್ನು ನಾವು ಸಗಣಿ ಅಂತೀವಿ. ಅದನ್ನು ಒಣಗಿಸಿ ಡ್ರೈ ಮಾಡಿ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಲೂಮಿ soil. Okay, got it? Hope you understood it. Okay, hope you understood this lesson. First we learned how the soil was formed, formation of soil, and what does soil contains, and types of soil. Just I'll recap children. Soil, it is thousands years ago with the help of the heat of the sun and rain and wind. So all big particles broken into small particles and soil was formed. And the second one is what does soil contains. ಅಂದರೆ ಮರಳಲ್ಲಿ ಏನು ಸಿಗುತ್ತೆ ಕಾಣುತ್ತೆ ಅಂತ ನೋಡಿದ್ವಿ. ಗ್ರೇವಲ್ಸ್, ಕ್ಲೇ, ಸ್ಯಾಂಡ್, ಮಡಿ ವಾಟರ್ ಆ್ಯಂಡ್ ಹ್ಯೂಮಸ್ ಕಾಣಿಸ್ತು. ಅದೇ ಥರ ಟೈಪ್ಸ್ ಆಫ್ ಸಾಯಿಲ್ ಅಂತ ನೋಡಿದ್ವಿ. ಟೈಪ್ಸ್ ಆಫ್ ಸಾಯಿಲ್ 3 ಟೈಪ್ಸ್ ಇದೆ. ದಟ್ ಈಸ್ ಸ್ಯಾಂಡಿ ಸಾಯಿಲ್, ಕ್ಲೇ ಸಾಯಿಲ್ ಆ್ಯಂಡ್ ಲೂಮಿ ಸಾಯಿಲ್. ಸ್ಯಾಂಡಿ ಸಾಯಿಲ್ ಫೈನ್ ಇದೆ ರಾಜಸ್ಥಾನ್, ಅದು ಬಂದು ಸ್ವಲ್ಪ ಸೆನ್ಸರ್ ಇರುತ್ತೆ. ಇಟ್ ಈಸ್ ಆಲ್ಸೋ ಯೂಸ್ ಫಾರ್ ಪ್ಲಾಂಟ್. ಯಾಕಂದರೆ ನೀರನ್ನ ಅಬ್ಸರ್ವ್ ಮಾಡುತ್ತೆ, ಸಣ್ಣ ಪೋರ್ಸ್ ಇರೋದ್ರಿಂದ ನೀರನ್ನ ಅಬ್ಸರ್ವ್ ಮಾಡುತ್ತೆ. ಕ್ಲೇ ಸಾಯಿಲ್ ಇಟ್ ಈಸ್ ಯೂಸ್ ಫಾರ್ ಆರ್ ಹ್ಯೂಮನ್ ಯೂಸ್ ಪರ್ಪಸ್. ಅಂದರೆ ವೆಸಲ್ಸ್, ಪಾಟ್ಸ್ ಎಲ್ಲ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಅಟ್ ಎ ಸೇಮ್ ಟೈಮ್ ಲೂಮಿ ಸಾಯಿಲ್ನ ಏನು ಮಾಡ್ತೀವಿ, ಇದರ ಗೊಬ್ಬರ ಆಗಿ ನಾವು ಯೂಸ್ ಮಾಡ್ತೀವಿ. ಯಾಕಂದರೆ ಇದರಲ್ಲಿ ಹ್ಯೂಮಸ್ ಅನ್ನೋ ಕಂಟೆಂಟ್ ಇರುತ್ತೆ. ಆಮೇಲೆ ಜೊತೆಗೆ ಮೆನ್ಯೂರ್ ಇರುತ್ತೆ. ಸಗಣಿ ಮತ್ತು ಕೌಡಂಗ್ ಇಸ್ ನಥಿಂಗ್ ಬಟ್ ಸಗಣಿ. ಡೆಡ್ ಆ್ಯಂಡ್ ಡಿಕೇಯಿಂಗ್ ಮ್ಯಾಟರ್ಸ್ ಆಫ್ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಸಿಗುತ್ತೆ. ಸೊ ಇದನ್ನೆಲ್ಲ ಮಿಕ್ಸ್ಚರ್ ಆಫ್ ದಿಸ್ ಒನ್ ಗಿವ್ಸ್ ಎ ವೆರಿ ಗುಡ್ ನ್ಯೂಟ್ರಿಯೆಂಟ್ಸ್ ಫಾರ್ ದಿ ಪ್ಲಾಂಟ್ ಟು ಗ್ರೋ. ಇದು ಒಳ್ಳೆಯ ಒಂದು ಪೌಷ್ಟಿಕವಾದ ಆಹಾರ ಅಂತ ಹೇಳ್ಬೋದು ಯಾವುದಕ್ಕೆ, ಗಿಡಕ್ಕೆ. ಆಯಿತಾ? ಸೊ ಅದರಿಂದ ನಮಗೆ ಚೆನ್ನಾಗಿ ಗಿಡ ಬೆಳೆಯೋಕ್ಕೆ ಸಾಧ್ಯ. ಓಕೆ ಚಿಲ್ಡ್ರನ್, ಆ್ಯಂಡ್ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಲೆಸನ್. ಐ ಥಿಂಕ್ ಜಸ್ಟ್ ವಿಲ್ ಬ್ರಷ್ ಅಪ್ ವಿತ್ ದ ಫ್ಯೂ ಕ್ವೆಶ್ಚನ್ ಆನ್ಸರ್ಸ್. ನೌ ಆನ್ಸರ್ ಇನ್ ಎ ಶಾರ್ಟ್. ನೇಮ್ ದಿ ಲೇಯರ್ ವಿಚ್ ಪ್ರೆಸೆಂಟ್ ಇನ್ ದಿ ಬಾಟಮ್ ಆಫ್ ದಿ ಸಾಯಿಲ್. ಸೊ ನಾನು ಅವಾಗಲೇ ಹೇಳಿದೆ ಬಾಟಮ್ ಆಫ್ ದಿ ಸಾಯಿಲಲ್ಲಿ ಏನಿರುತ್ತೆ ಅಂತ. ದಪ್ಪ ದಪ್ಪ ಕಲ್ಲುಗಳು, ಇಟ್ ಇಸ್ ಆಲ್ರೆಡಿ ಸೆಟ್ಲಿಂಗ್ ಡೌನ್, ಯು ಕ್ಯಾನ್ ಸಿ ಹಿಯರ್. ಸೊ ಅದನ್ನು ಬಂದು ಗ್ರೇವಲ್ ಅಂತ ಹೇಳ್ತೀವಿ. ವೈ ಡು ವಿ ಆ್ಯಡ್ ಮೆನ್ಯೂರ್ ಟು ದಿ ಸಾಯಿಲ್? ಯಾಕೆ ಮೆನ್ಯೂರ್ನ ಸಾಯಿಲ್ಗೆ ಆ್ಯಡ್ ಮಾಡ್ತೀವಿ, ಯಾಕೆ ನಾವು ಗೊಬ್ಬರ ಅಂದರೆ ಸಗಣಿ ಗೊಬ್ಬರನ ಯಾಕೆ ಸಾಯಿಲ್ಗೆ ಹಾಕ್ತೀವಿ ಅಂದರೆ ಟು ಇನ್ಕ್ರೀಸ್ ದಿ ಫರ್ಟಿಲಿಟಿ ಆಫ್ ಸಾಯಿಲ್. ಅಂದರೆ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಸಿಗಲಿ, ಗಿಡ ಚೆನ್ನಾಗಿ ಗಿಡಕ್ಕೆ ನಾವು ಚೆನ್ನಾಗಿ ನೀರು ಗೊಬ್ಬರ ಹಾಕಿದ್ರೇ ಒಳ್ಳೆ ಹೂವು ಮತ್ತು ಹಣ್ಣು ಕೊಡೋಕ್ಕೆ ಸಾಧ್ಯ ಅಲ್ವಾ. ಸೊ ಟು ಇನ್ಕ್ರೀಸ್ ದಿ ಫರ್ಟಿಲಿಟಿ. ಓಕೆ, ವಾಟ್ ಟೈಪ್ ಆಫ್ ಸಾಯಿಲ್ ಇಸ್ ಪ್ರೆಸೆಂಟ್ ಇನ್ ದ ಡೆಸರ್ಟ್ ಏರಿಯಾ? ಡೆಸರ್ಟ್ ಏರಿಯಾ ಹೇಳಿದೆ, ಆದರೆ ಇಟ್ ಇಸ್ ಸ್ಯಾಂಡಿ ಸಾಯಿಲ್. ಸ್ಯಾಂಡಿ ಸಾಯಿಲ್ ಇಸ್ ಪ್ರೆಸೆಂಟ್ ಇನ್ ಡೆಸರ್ಟ್ ಏರಿಯಾ. ವೈ ಇಸ್ ಲೂಮಿ ಸಾಯಿಲ್ ಇಸ್ ಬೆಸ್ಟ್ ಫಾರ್ ದಿ ಕ್ರಾಪ್? ಯಾಕೆ ಲೂಮಿ ಸಾಯಿಲ್ ತುಂಬ ಬೆಸ್ಟ್ ಅಂತ ಹೇಳಿದೆ, ಆಗಲೇ ಹೇಳಿದೆ. ಇಟ್ಸ್ ಎ ಮಿಕ್ಸ್ಚರ್ ಆಫ್ ವಾಟ್? ಇಟ್ಸ್ ಎ ಮಿಕ್ಸ್ಚರ್ ಆಫ್ ಕ್ಲೇ ಆ್ಯಂಡ್ ಹ್ಯೂಮಸ್. ಇಟ್ಸ್ ಎ ಮಿಕ್ಸ್ಚರ್ ಆಫ್ ಕ್ಲೇ ಆ್ಯಂಡ್ ಹ್ಯೂಮಸ್. ಮಣ್ಣು ಇರುತ್ತೆ, ಜೊತೆಗೆ ಹ್ಯೂಮಸ್ ಡೆಡ್ ಮೆನ್ಯೂರು ಇರುತ್ತೆ, ಗೊಬ್ಬರನೂ ಇರುತ್ತೆ, ಡೆಡ್ ಆ್ಯಂಡ್ ಡಿಕೇಯಿಂಗ್ ಮ್ಯಾಟರ್ಸ್ ಇರುತ್ತೆ, ಮಣ್ಣು ಇರುತ್ತೆ. ಸೊ ದಟ್ ಈಸ್ ದ ಬೆಸ್ಟ್ ಫಾರ್ ದಿ ಟು ಗ್ರೋ ಎ ವಾಟ್ ಇಸ್ ದ ಟು ಗ್ರೋ ಎ ಪ್ಲಾಂಟ್. ಓಕೆ, ಪೌಷ್ಟಿಕ ಆಹಾರ ಅಂತ ಹೇಳ್ತೀವಲ್ಲ, ಅದಕ್ಕೆ ಗಿಡಕ್ಕೆ ಪೌಷ್ಟಿಕ ಆಹಾರ ಬಂದು ಲೂಮಿ ಸಾಯಿಲ್ ಇಸ್ ದ ಬೆಸ್ಟ್ ಸಾಯಿಲ್. Okay children, hope you have understood this lesson. I think. Thank you.
children. Have a nice day and do the experiment what I have said. Okay. Do that. Take a jar and fill with all the garden soil and make, and you identify whether it is settling down and it is not settling. Tell me in the next class. Thank you. Soil is formed from rocks. This process takes place over a long period of time. When rocks are exposed to the agents of nature, such as the rays of the sun, wind, and rain, and when the roots of plants act on them, they break down into smaller and smaller pieces. Gradually, the pieces of rocks are broken down into particles of sand, silt, and clay in varying proportions. Meanwhile, the dead remains of plants and animals decay and mix with these particles and water to form soil.